ಮೆಂತ್ಯೆ ಔಷಧಿಯ ಆಗರ, ಔಷಧಿಗೂ ಬರುತ್ತೆ, ಆಹಾರಕ್ಕೂ ಬರುತ್ತೆ. ಈ ದಿನ ತುಂಬ ಹಳೆಯದಾದ ಒಂದು ರುಚಿ ರುಚಿಯಾದ ಮೆಂತ್ಯ ಚಟ್ನಿ ಮಾಡಿ ತೋರಿಸ್ತೀನಿ. ಈಗ ವಿಡಿಯೋ ನೋಡ್ತಾ ಬನ್ನಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, 1/4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 4 ಒಣಮೆಣಸು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸಣ್ಣ ಉರಿ ಇಟ್ಕೊಬೇಕು. ಮೆಂತ್ಯೆಯಿಂದ ಬೇಕಾದಷ್ಟು ಅಡುಗೆ ಮಾಡ್ತಾರೆ, ತುಂಬ ತಂಪು ಇದು. ಈಗ ನೋಡಿ, 1 ಸ್ಪೂನು ಮೆಂತ್ಯೆಯಿಂದ ನಾನು ಹುರಿತೀನಿ. ಈಗ ಬಾಣಲೆಗೆ ಹಾಕೋಣ. ಸಣ್ಣ ಉರಿಯಲ್ಲಿ ಹುರಿಬೇಕು, ಕರಡಿಸ್ಬಾರ್ದು, ಸ್ವಲ್ಪ ಕೆಂಪಾಗಬೇಕು. ಈಗ ಮೆಂತ್ಯೆ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಬಹಳ ಸರಳ ಮತ್ತು ಅಷ್ಟೇ ಬೇಗವಾಗಿ ಮಾಡುವಂತಹ ಚಟ್ನಿ ಇದು. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ ದೋಸೆಗೂ ಚೆನ್ನಾಗಾಗುತ್ತೆ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ, 1 ಹೋಳು ಕಾಯಿ ಹೂವನ್ನ ಹಾಕಿದ್ದೀನಿ. 1 ಸ್ಪೂನು ಮೆಂತ್ಯೆಗೆ 1 ಹೋಳು ಕಾಯಿ ಹೂವಿನ ಅಳತೆ. ಅರ್ಧ ಸ್ಪೂನ್ ಮೆಂತ್ಯೆ ತಗೊಂಡ್ರೆ ಅದರ ಅರ್ಧ ಕಾಯಿ ಹೂವನ್ನ ತಗೊಳ್ಳಿ. ಈಗ ಒಂದು ಸರಿ ಮಿಕ್ಸಿ ಜಾರಲ್ಲಿ ಜರ್ರನ್ಸಿದ್ದೀನಿ. ಈಗ ಕಾಯಿ ಜೊತೆ 1 ಸ್ಪೂನು ದಪ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ನಾನು ಹೆಚ್ಚಾಗಿ ಚಟ್ನಿಗೆಲ್ಲ ಕಲ್ಲುಪ್ಪೇ ಉಪಯೋಗಿಸೋದು. ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಉಪಯೋಗಿಸಿದಾಗ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟು. ಈಗ ಹುರಿದಿರುವ ಮೆಂತ್ಯೆ ಮತ್ತು ಒಣಮೆಣಸನ್ನ ಹಾಕಿ ಅರ್ಧ ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ನೋಡಿ, ಮೆಂತ್ಯೆ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಏನೂ ಕೊಡೋದು ಬೇಡ. ಒಂದು 10 ನಿಮಿಷ ಬಿಟ್ಟು ಈ ಚಟ್ನಿನ ಉಪಯೋಗಿಸ್ಬೇಕು. ಈಗ ನಾನು ಒಂದು ಬಟ್ಲಿಗೆ ತೆರಪು ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ 1 ಸ್ಪೂನು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು, ಈರುಳ್ಳಿ ಪೀಸನ್ನು ಇಟ್ಕೊಂಡು, ಹಪ್ಪಳ ಮತ್ತು ಮಜ್ಜಿಗೆ ಮೆಣಸು ಇಟ್ಕೊಂಡು ಊಟ ಮಾಡಿದರೆ ಅದರ ರುಚಿನೇ ಬೇರೆ. ದೋಸೆಗೆ, ಇಡ್ಲಿಗೆ, ಅಕ್ಕಿ ರೊಟ್ಟಿಗೆ, ಕುಚ್ಚಕ್ಕಿ ಗಂಜಿಗೆ ಹೇಳಿ ಮಾಡಿದಂತಹ ಕಾಂಬಿನೇಷನು. ನೀವು ಮಾಡಿ ಒಮ್ಮೆ ಟೇಸ್ಟ್ ನೋಡಿ. ನಾನಿಲ್ಲಿ ಬೆಲ್ಲ ಹಾಕಿಲ್ಲ, ನೀವು ಬೇಕಾದ್ರೆ 1/4 ಚಮಚ ಹಾಕ್ಬೋದು. ಮೆಂತ್ಯೆ ಚಟ್ನಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಪರಿಮಳ ಮತ್ತು ತುಂಬ ರುಚಿ. ಉಷ್ಣದ ಹೊಟ್ಟೆ ನೋವಾದಾಗ 1 ಸ್ಪೂನು ಮೆಂತ್ಯೆ ತಿಂದು 1 ಲೋಟ ಮಜ್ಜಿಗೆ ಕುಡಿದ್ಬಿಡ್ಬೇಕು, ತಕ್ಷಣ ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಅಷ್ಟು ಶಕ್ತಿ ಮೆಂತ್ಯೆಗಿದೆ. ನೀವು ಆದಷ್ಟು ಮೆಂತ್ಯೆ ಉಪಯೋಗಿಸಿ ಒಳ್ಳೆಯ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.